ಇನ್ನು ನಟ ರಾಮ್‌ಕುಮಾರ್ ಅವರು ಚಿತ್ರರಂಗದಿಂದ ಇನ್ನೇನು ನೆನಪಾಗಿ ಮಾತ್ರ ಉಳಿದಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾದ್ರೆ ನಿಜಕ್ಕೂ ಆಗಿರೋದು ಏನಿದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ನಟ ರಾಮ್‌ಕುಮಾರ್ ಅವರು ಕಾವ್ಯ, ಗೆಜೇನದ ಪಾಂಡವರು ಹೀಗೆ ಸಾಕಷ್ಟು ಬ್ಲಾಕ್ ಬಸ್ಟರ್ ಸಿನಿಮಾವನ್ನು ಕೊಟ್ಟರು. ಆದರೆ ಸ್ನೇಹಲೋಕ ಸಿನಿಮಾ ಅಂತೂ ಎಸ್ ಮಹೇಂದರ್ ಅವರು ನಿರ್ದೇಶನ ಮಾಡಿದಂಥ ಬ್ಲಾಕ್ ಬಸ್ಟರ್ ಸಿನಿಮಾನೂ ಕೂಡ ಆಗಿತ್ತು. ಇನ್ನು ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಕೂಡ ಅವರು ಮಾಡಿದ್ರು. ಇನ್ನು ಸರೋವರ ಸಿನಿಮಾನು ಕೂಡ ದೊಡ್ಡ ಮಟ್ಟಿಗೆ ಬ್ರೇಕನ್ನು ತಂದುಕೊಟ್ಟಿದ್ದು 1993ರಲ್ಲಿ. ಇಂಥ ಅದ್ಭುತವಾದ ಕಲಾವಿದ 1999ರಲ್ಲಿ ಬಂದಂಥ ಪಾಂಡವರು ಸಿನಿಮಾನೇ ಬಿಟ್ಟಿದ್ದು ಕೊನೆಯ ಸಿನಿಮಾ. ಇದಾದ ನಂತರ ಎಲ್ಲೂ ಕೂಡ ಅವರು ಕಾಣಿಸ್ಕೊಳ್ಳಿಲ್ಲ. ಈ ಡಾಕ್ಟರ್ ರಾಜ್‌ಕುಮಾರ್ ಅವರ ಪ್ರೀತಿಯ ಅಳಿಯನೂ ಕೂಡ ನಮ್ಮ ರಾಮ್‌ಕುಮಾರ್ ಅವರು ಅಂತ ಹೇಳ್ಬೋದು. ಇನ್ನು ಹೀಗೆ ಇರಬೇಕಾದ್ರೆ ರಾಮ್‌ಕುಮಾರ್ ಎಲ್ಲಿವರೆಗೂ ಇತ್ತೀಚೆಗೆ ಒಂದು ಪಾಡ್ಕಾಸ್ಟಲ್ಲಿ ಕೇಳಿದಾಗ ಅವರು ಇದಕ್ಕೆ ಉತ್ತರಿಸಿದ್ದು ಹೀಗೆ: ಸದ್ಯ ನಾನು ಉದ್ಯಮದ ಕಡೆ ಒಲವು ಮಾಡಿದೆ. ಅಷ್ಟೇ ಅಲ್ಲದೆ ನನಗೆ ಪ್ರೊಡಕ್ಷನ್ ಕಡೆ ಮಾಡಬೇಕು ಅಂತ ಆಸೆಗಳಿತ್ತು. ಮತ್ತು ನಾಯಕನಾಗಿ ನನಗೆ ಸಾಕು ಅನ್ನಿಸ್ತು ಸಿನಿಮಾಗಳು ಮಾಡಿದ್ದು. ಹಾಗಾಗಿ ನಾನು ಮಾಡಿದೆ. ಮತ್ತು ಸ್ವಂತ ಉದ್ಯಮಗಳನ್ನು ಮಾಡಿಕೊಂಡು ಪ್ರೊಡಕ್ಷನ್ಗಳನ್ನು ಮಾಡಿಕೊಂಡು ಸಾಕಷ್ಟು ಯುವ ನಟ ನಟಿಯರಿಗೆ ಅವಕಾಶಗಳು ಮಾಡಿಕೊಡ್ಬೇಕು ಅಂತೇಳಿ ನಾನು ದೂರ ಉಳ್ಕೊಂಡೆ ಅಂತ ಹೇಳ್ತಾರೆ. ಹೀಗಾಗಿ ಚಿತ್ರರಂಗದಿಂದ ಬರೋಬ್ಬರಿ 30 ವರ್ಷಗಳಿಂದ ಕೂಡ ದೂರ ಉಳಿದಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ನಟ ರಾಮ್‌ಕುಮಾರ್ ಅವರು ಇಂದು ನೆನಪಾಗಿ ಮಾತ್ರ ಉಳಿದಿದ್ದಾರೆ. ಹಾಗೆ ನೀವೇನಂತಾರೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.